ಧರ್ಮಸ್ಥಳದಲ್ಲಿ ಸರಣಿ ಕೊಲೆ ಆಗಿದೆ. ಇನ್ನೂ ಅದು ಯಾರು ಅಂತಲೇ ಗೊತ್ತಾಗಿಲ್ಲ. ಯಾರು ಕೊಲೆ ಆಗಿದೆ ಅಂತ ಹೇಳಕ್ಕೆ ಹೋದವ್ರನ್ನ ಒಳಗಡೆ ಮಟ್ಟಣ್ಣನವ್ರನ್ನ ಮತ್ತು ಸಮೀರ್ನ ಜಯಂತು ಇವರನ್ನೇ ತಗೊಂಡೋಗಿ ವಿಚಾರಿಸ್ತಾ ಇದ್ದಾರೆ. ಆದರೆ ಕೊಲೆ ಆಗಿದೆ, ಯಾರೋ ಕೊಲೆ ಮಾಡಿದ್ದಾರೆ, ಅತ್ಯಾಚಾರ ಮಾಡಿದ್ದಾರೆ, ಅವರನ್ನು ಯಾರು ಏನು ಕೇಳ್ತಾ ಇಲ್ಲ, ಅವ್ರನ್ನ ಬಂಧಿಸ್ತಾನೂ ಇಲ್ಲ. ಪಾಪ ದಿನ ಈ ಜಗದೀಶ್ ಅವರು ಬಡ್ಕೊತಾ ಇರ್ತಾರೆ, ಈ ಕೊಲೆ ಆಗಿದೆ, ನಾವು ಎನ್ಕ್ವೈರಿ ಮಾಡ್ತೀವಿ ಎಲ್ಲ ಅಂತ. ಅವ್ರ ಮನೆಗೆ ಪೊಲೀಸ್ ಹೋಗಿ ಅವರನ್ನೇ ವಿಚಾರ್ಸಕ್ಕೆ ಹೋಗಿದ್ದಾರೆ. ಎಂಥ ವಿಪರ್ಯಾಸ ನೋಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ದಿಸ್ ಚಾನಲ್. ಬಡ ಮಕ್ಕಳ ಶಾಲೆಯ ಸಲುವಾಗಿ ಈ ವಿಡಿಯೋ ಮಾಡ್ತಿದ್ದೇವೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಅವರು ಇವಾಗ ಗಿರೀಶ್ ಮಟ್ಟಣ್ಣನವರು ಮತ್ತು ಜಯಂತು ಮತ್ತು ಅನಾಮಿಕಾ, ಸಮೀರ್ ಎಲ್ಲ ಹೇಳಿದ್ದಾರೆ ಯಾರ್ಯಾರು ಕೊಲೆ ಮಾಡಿದ್ದಾರೆ ಅಂತ. ಆದ್ರೂ ಅವ್ರಿಗೆ ಏನೂ ಮಾಡ್ತಾ ಇಲ್ಲ. ಅವ್ರನ್ನ ಯಾರನ್ನೂ ಹಿಡಿದು ವಿಚಾರಿಸ್ತಾ ಇಲ್ಲ, ಅವ್ರನ್ನ ಯಾರನ್ನೂ ಅರೆಸ್ಟ್ ಮಾಡಿಲ್ಲ. ಯಾರು ಹೇಳ್ಕೊಟ್ಟಿದ್ದಾರಲ್ಲ ಅವರನ್ನು ತಗೊಂಡೋಗಿ ವಿಚಾರಿಸ್ತಾ ಇದ್ದಾರೆ. ಅವರ ಯೂಟ್ಯೂಬರ್ಸ್ ಇದು ಮೊಬೈಲ್ ತಗೊಳ್ಳೋದು, ಅವ್ರ ಕ್ಯಾಮ್ರಾ ತಗೊಳ್ಳೋದು, ಇದರಿಂದ ಏನು ಆಗ್ತಾಯಿದೆ. ಅವು ಆ್ಯಕ್ಚುಲಿ ಯೂಟ್ಯೂಬರ್ಸಿಂದನೇ ಇವಾಗ ಈ ಧರ್ಮಸ್ಥಳದಲ್ಲಿ ಈ ಥರ ಆಗ್ತಾಯಿದೆ ಅನ್ನೋದು ಬೆಳಕಿಗೆ ಬಂದಿರೋದು. ಇಷ್ಟು ವರ್ಷ ಇಷ್ಟು ಜನನ ಸಾಯಿಸಿದ್ರೂ ಅದನ್ನು ಮುಚ್ಚಾಕ್ಕೊಂಡು ಕೂತ್ಕೊಂಡಿದ್ದಾರೆ. ಆದರೂ ವೀರೇಂದ್ರ ಹೆಗಡೆ ಅವ್ರದ್ದು ಸ್ವಲ್ಪ ತಪ್ಪಿದೆ. ಅವರು ಯಾರು ಕೊಲೆ ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಕೊಡಿಸ್ಬೇಕಾಗಿತ್ತು. ಯಾರೇ ಆಗಲಿ, ಅವ್ರ ಕುಟುಂಬದವರ ಅಥವಾ ಬೇರೆಯವರ ಯಾರೇ ಆಗಿರಲಿ, ಯಾರಂತ ಯಾರಿಗೂ ಗೊತ್ತಿಲ್ಲ. ಇವರು ಹೇಳಿದ್ದನ್ನು ಕೇಳೋಕ್ಕಾಗಲ್ಲ, ಬಟ್ ಸಾಕ್ಷಿ ಬೇಕಾಗುತ್ತೆ. ಆದರೂ ಅದನ್ನು ಹಿಡಿಸ್ಬೇಕಾಗಿತ್ತು ಈ ವೀರೇಂದ್ರ ಹೆಗಡೆ ಅವರು. ಆದರೆ ಅದನ್ನು ಮಾಡಿಲ್ಲ ಇವರು. ಅದು ತಪ್ಪಿದೆ ವೀರೇಂದ್ರ ಹೆಗಡೆ ಅವರದು. ಧರ್ಮಸ್ಥಳದ ಹೆಸರು ಹಾಳಾಗ್ತಾ ಇದೆ. ಇವರು ವೀರೇಂದ್ರ ಹೆಗಡೆ ಅವರು ಮುಂಚೆನೇ ಈ ಥರ ಆದಾಗ ಅವರು ಎಚ್ಚೆತ್ಕೊಂಡಿದ್ರೆ ಇವಾಗ ಧರ್ಮಸ್ಥಳದ ಹೆಸರು ಹಾಳಾಗ್ತಾ ಇರಲಿಲ್ಲ. ಇಷ್ಟು 20 ವರ್ಷದಿಂದ ಕೊಲೆ ಆಗ್ತಾಯಿದೆ ಅಂದಮೇಲೆ ಅದಕ್ಕೆ ನ್ಯಾಯ ಕೊಡಿಸ್ಲೇಬೇಕಾಗಿತ್ತಲ್ವ. ಈಗ ಒಬ್ಬರು ಕೊಂದ್ಕೊಂಡು ನ್ಯಾಯ ಕೊಡಿಸಿಲ್ಲ ಅಂದರೆ ಇನ್ನೊಬ್ಬರು ಅತ್ಯಾಚಾರ ಮಾಡೋದು, ಕೊಲ್ಲೋದು, ಈ ಥರ ಮಾಡ್ಕೊಂಡು ಹೋಗಿ ಏನು ಮಾಡ್ರೂ ನಡೆಯುತ್ತೆ ಧರ್ಮಸ್ಥಳದಲ್ಲಿ ಅಂದ್ಬಿಟ್ಟು ಅತ್ಯಾಚಾರ ಮಾಡೋದು, ಕೊಲೆ ಮಾಡೋದು, ಈ ಥರ ಮಾಡ್ಕೊಂಡು ಬಂದಿರ್ತಾರೆ. ಆದರೆ ಅದನ್ನು ಇವರು ಯಾರ್ಯಾರು ಮಾಡಿದ್ದಾರೆ ಅವರನ್ನು ಕರೆಸಿ, ಇವಾಗ ಅನಾಮಿಕಾ ಹೇಳಿದ್ದಾನೆ, ಜಯಂತ್ ಹೇಳಿದ್ದಾರೆ, ಗಿರೀಶ್ ಮಟ್ಟಣ್ಣವರು ಹೇಳಿದ್ದಾರೆ, ಮಹೇಶ್ ತಿಮ್ರೋಡಿ ಹೇಳಿದ್ದಾರೆ. ಯಾರು ಅಂತ ಅವರಿಗೆಲ್ಲ ಗೊತ್ತಿರುತ್ತೆ, ಅದಕ್ಕಾಗಿ ಹೇಳಿದ್ದಾರೆ. ಮತ್ತು ಈ ಸಮೀರ್ದು ವಿಡಿಯೋ ಎಲ್ಲ ಇದು ಸಮೀರು, ಅಭಿ ಅವ್ರದ್ದೆಲ್ಲ ವೀಡಿಯೋಗಳಲ್ಲಿ ಏನೋ ಸತ್ಯತೆ 50% ಇಲ್ಲದೇ ಇದ್ದರೂ 50% ಸತ್ಯತೆ ಇದ್ದೇ ಇರುತ್ತೆ. ಅದನ್ನು ತಗೊಂಡು ಇದು ಮಾಡಬೇಕಾಗಿತ್ತು. ಸುಜಾತ ಭಟ್ ತಮಗೂ ಅತ್ಯಾಚಾರ ಆಗಿದೆ ಅಂತ ಅವಳು ಹೇಳ್ತಾ ಇದ್ದಾರೆ. ಅದೇನೋ ಗೊತ್ತಿಲ್ಲ. ಬಟ್ ಅವರನ್ನು ಎಲ್ಲರೂ ಈಗ ಹೇಳ್ತಾ ಇದ್ಮೇಲೆ ಅದನ್ನು ಯಾರ ಹೆಸರು ಹೇಳಿದಾರಲ್ಲ ಅವ್ರನ್ನ ಕರೆಸಿ ಮಂಪರು ಪರೀಕ್ಷೆಗೆ ಒಳಪಡಿಸಿ ಅವರನ್ನು ಹಿಡಿದು ಒಳಗಡೆ ದಬ್ಬಬೇಕು. ಯಾಕಂತಂದರೆ ಮತ್ತು ಈ ಥರ ದೇವಸ್ಥಾನದಂಥ ಪುಣ್ಯಕ್ಷೇತ್ರದಲ್ಲಿ ಈ ಥರ ಕಚಡ ಕೆಲಸ ಮಾಡೋದು ತಪ್ಪಲ್ವ. ಆ ಥರ ಮಾಡಬಾರ್ದು. ಯಾರು ಈಗ ಸಾಕ್ಷಿಗಳನ್ನು ಕೊಡೋಕ್ಕೆ ಈ ಥರ ಕೊಲೆ ಆಗಿದೆ ಅಂತ ಹೇಳಕ್ಕೆ ಹೋಗಿದ್ದಾರೆ ಅವ್ರ ಮನೆ ರೈಡ್ ಮಾಡೋದು, ಅವ್ರದ್ದೆಲ್ಲ ಎತ್ಕೊಂಡು ಹೋಗೋದು, ಅವ್ರನ್ನ ಕರ್ಕೊಂಡೋಗಿ ವಿಚಾರಣೆ ಮಾಡೋದು, ಇದೇ ಆಗ್ತಾಯಿದೆ. ಯಾರು ಕೊಲೆಗಾರನಪ್ಪ ಅವ್ರನ್ನ ಫಸ್ಟ್ ಕರ್ಕೊಂಡು ಹೋಗಿ ಅವ್ರು ಹೇಳ್ತಾ ಇದ್ದಾರಲ್ಲ, ಇಷ್ಟೆಲ್ಲ ಜನ ಹೇಳ್ತಾ ಇದ್ದಾರೆ ಅಂದಮೇಲೆ ಅವನು ಸಾಕ್ಷಿ. ಆಮೇಲೆ ಫಸ್ಟ್ ಅವ್ರನ್ನ ಕರ್ಕೊಂಡೋಗಿ ಮಂಪರ್ ಪರೀಕ್ಷೆಗೆ ಒಳಪಡಿಸಿದ್ರೆ, ಅದು ಪಬ್ಲಿಕ್ಕಲ್ಲಿ ಮಂಪರ್ ಪರೀಕ್ಷೆ ಮಾಡಬೇಕು. TVಯವರೆಲ್ಲರೂ ಇರಬೇಕು, ಅಲ್ಲಿ ಡಾಕ್ಟ್ರುಗಳಿರಬೇಕು. ಅವ್ರ ಕಡೆ ಡಾಕ್ಟ್ರ್ ಇರಬಾರ್ದು, ಬೇರೆ ರಾಜ್ಯದಿಂದ ಬಂದಂಥ ಡಾಕ್ಟ್ರುಗಳಿಂದಲೇ. ನಮ್ಮ ಕರ್ನಾಟಕದ ಡಾಕ್ಟ್ರು ಬೇಡ, ಪೊಲೀಸರು ಬೇಡ, ಯಾರು ಬೇಡ, ಅವ್ರು ಯಾರೂ ಇರಬಾರ್ದು. ಯಾಕಂದರೆ ಇಲ್ಲಿ ಎಲ್ಲ ಇನ್ಫ್ಲೂಯೆನ್ಸ್ಗಳು ನಡೀತಾ ಇದೆ. ಅದಕ್ಕಾಗಿ ಬೇರೆ ಕಡೆ ರಾಜ್ಯದ ಡಾಕ್ಟ್ರುಗಳು, ಬೇರೆ ರಾಜ್ಯದ ಪೊಲೀಸರುಗಳು, ಬೇರೆ ರಾಜ್ಯದವರ ಸಮ್ಮುಖದಲ್ಲಿ ಮಂಪರ್ ಪರೀಕ್ಷೆ ಮಾಡಿದಾಗ ಅವರು ಕ್ವಶನ್ ಕೇಳಬೇಕು ಡಾಕ್ಟ್ರು, ಆವಾಗ ಅವರು ಆನ್ಸರ್ ಮಾಡ್ತಾರೆ. ಕೊಲೆಗಾರರು ಟಕ್ ಅಂತ ಸಿಕ್ಬಿಡ್ತಾರೆ. ಅದನ್ನು ಮಾಡೋದು ಬಿಟ್ಟು ದಿವಸ ಅದು ಅಲ್ಲಿ ಸಿಕ್ತು, ಇಲ್ಲಿ ಸಿಕ್ತು, ಅಲ್ಲಿ ಸಿಕ್ಕಿಲ್ಲ, ಇಲ್ಲಿ ಸಿಕ್ಕಿಲ್ಲ, ಬುರುಡೆ ಸಿಕ್ಕಿಲ್ಲ, ಅಲ್ಲಿ ಬುರುಡೆ ಎಲ್ಲಿ ತೆತ್ಕೊಬಂದು ಇದೇ ಮಾಡ್ತಾಯಿದ್ದಾರೆ. ಸರಿಯಾದ ಕಳ್ಳನ್ನು ಹಿಡೀರಿ ಫಸ್ಟು.